ಶಿವಕುಮಾರ್ ನಮಸ್ತೆ ಗುರುಜಿ. ನಮಸ್ತೆ ಅಪ್ಪ. ಸೊ ಈ ರೀತಿ ಕೆಲವೊಂದು ನೀವು ಪದ್ಧತಿಗಳನ್ನು ಅನುಸರಣೆ ಮಾಡೋದ್ರಿಂದ ಆ ರೀತಿ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಜಿಗಿದು ತಿಂಗಿ ಕೆಲವೊಂದು ನುಂಗುವಂತಹ ಆಹಾರ ಪದಾರ್ಥ, ಕೆಲವೊಂದು ಜಿಗಿದು ತಿನ್ನುವಂತಹ ಆಹಾರ ಪದಾರ್ಥ, ಮತ್ತೆ ಕೆಲವೊಂದು ನಾರಿನಂಶ ಹೆಚ್ಚಾಗಿರ್ತದೆ. ಆ ನಾರಿನಂಶ, ಈಗ ನುಗ್ಗೆಕಾಯಿ, ಅದನ್ನ ನೀವು ಚೆನ್ನಾಗಿ ಅಗದು 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 ಆ ನಾರನ್ನ ನುಂಗಕ್ಕಾಗೋದಿಲ್ಲ. ನುಂಗಬಹುದು, ನುಂಗಿದ್ರೆ ಸ್ವಲ್ಪ ಹೊಟ್ಟೆ ಡೈಜೆಸ್ಟ್ ಮಾಡೋದು ಕಷ್ಟ, ಬೆಳಿಗ್ಗೆ ಹೊತ್ತು ಹಾಗಾಗಿ ಬಂದ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಅಗದು ನುಂಗದು ಅದನ್ನ ಕೆಳಗಡೆ ಬಿಡ್ಬೇಕಾಗುತ್ತೆ. ಅದನ್ನ ಕೆಲವರು ಅಗಿಯಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಚೀಪುಟ್ಟು ತೆಗೆದ್ಬಿಟ್ಟು ಹಾಕ್ಬಿಡ್ತಾರೆ. ಆ ನಾರಿನಂಶನ ಎಲ್ಲ ಅಗದು ಬರೀ ನಾರ್ ಮಾಡಿ ಬಿಸಾಕ್ತಿರಲ್ಲ, ಅವಾಗ ಅದ್ಭುತವಾದಂಥ ಎಕ್ಸಸೈಸ್ ಆಗುತ್ತೆ. ಸೊ ಏನದು ಅದೇನದು ಬೂಮರ್ ಥರ ಒಂದು ಬರ್ತದೆ, ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಚಿವಿಂಗಮ್. ಅದು ಹೆಲ್ತ್ಗೆ ಒಳ್ಳೇದು ಅಂತ, ಟೀತ್ಗೆ ಒಳ್ಳೇದು ಅಂದ್ಬಿಟ್ಟು ಅದನ್ನು ತಿಂತಾರೆ. ಡೆಂಟೋಮೆಂಟ ಏನೋ ನನಗೆ ಹೆಸರು ಮರ್ತೋಯ್ತು. ಸೊ ಅದನ್ನು ತಿನ್ನೋದ್ರಿಂದ ಎಕ್ಸಸೈಸ್ ಆಗುತ್ತೆ. ಅದಕ್ಕೋಸ್ಕರ ಕೆಲವರೆಲ್ಲ ಜೋಬಲ್ಲಿ ಕಾರಲ್ಲಿ ಇಟ್ಕೊಂಡಿರ್ತಾರೆ, ಅದನ್ನು ಯಾವಾಗಲೂ ಅಗದು ತಿಂತಾ ಇರ್ತಾರೆ. ಅದ್ರ ಬದಲು ನುಗ್ಗೆಕಾಯಿ ತಿನ್ನಿ. ವಾರದಲ್ಲಿ 2 ಸಲ ಮಾಡಿ ನುಗ್ಗೆಕಾಯಿ ತಿಂದರೆ ಚೆನ್ನಾಗಿ ಜಿಗಿದ್ರೆ ಅದು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಆದ್ದರಿಂದ ನಾರಿನಂಶ ಇರುವಂತಹ ಸೊಪ್ಪುಗಳಿದೆ, ಕೆಲವೊಂದು ತರಕಾರಿಗಳಿದೆ, ಕೆಲವೊಂದು ಇದೇನದು ಬೀನ್ಸ್ ಥರ ಬರ್ತದೆ, ಇನ್ನೊಂದು ಚಪ್ರದವರೆಕಾಯಿ, ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಜಿಗಿದು 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 ನಿಧಾನ ಆದರೂ ಪರವಾಗಿಲ್ಲ ಊಟ, ಅದಾದ ನಂತರ ಅದನ್ನೆಲ್ಲ ಉಗಿದ್ರೆ ನಿಮ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಅದಕ್ಕೆ ಚಪಾತಿ ತಿನ್ನಂಗಿದ್ರೆ ಈಗ ಮುದ್ದೆನ ನಾವು ನುಂಗ್ಬಿಡ್ತೀರಿ, ಅನ್ನನ ನಾವು ಜಿಗಿತೀರಿ. ಅದು ಕಡಿಮೆ ಅಂದರೂ ಒಂದು 25ರಿಂದ ಒಂದು 35 ಬಾರಿ ಅಗಿಬೇಕು. ಚಪಾತಿನ ನಾವು ತಿಂದರೆ ಒಂದು 32 ಬಾರಿ ಅಗಿಬೇಕು ಅಂತ ಹೇಳ್ತಾರೆ. ಇನ್ನು ಹೆಚ್ಚಾಗಾಗಿದ್ರು ಕೂಡ ಎಂಜಾಯ್ ಮಾಡಿಕೊಂಡು ನಾವು ತಿನ್ನೋದನ್ನು ಕಲಿಬೇಕು.